ಇಂದು ಜನ ಕಾಂಗ್ರೆಸ್ ಅಭಿವೃದ್ಧಿ ನೋಡಿ ಮತ ಹಾಕ್ತಾರೆ. ಟಿವಿ5 ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ಸಾಧನೆಗಳನ್ನ ಮುಂದೆ ಇಟ್ಕೊಂಡು ಜನರ ಬಳಿ ಹೋಗ್ತಾ ಇದ್ದೇವೆ. ಜನ ವೋಟ್ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರ ಕೊಡುಗೆ ಅಪಾರವಾದದ್ದು. ಆನೇಕಲ್ಗೆ ಕುಡಿಯೋ ನೀರು ಕೊಟ್ಟಿದ್ದೇವೆ. ನಾವು 1200 ಅಡಿ ಕೊರೆದರೂ ಕೂಡ ನೀರು ಬರ್ತಿಲ್ಲ. ಆದರೆ ಕೆರೆಗಳನ್ನು ತುಂಬಿಸಿದ್ದೇವೆ ನಮ್ಮ ಅವಧಿಯಲ್ಲಿ. ಬಿಜೆಪಿಯವರು ಡಿಕೆ ಶಿವಕುಮಾರ್ಗೆ ನೋಟಿಸ್ ನೀಡಿದ್ದಾರೆ. ಅದನ್ನು ಬಿಟ್ಟರೆ ಬಿಜೆಪಿಯವರಿಗೆ ಬೇರೆ ಮಾರ್ಗನೇ ಇಲ್ಲ. ಬೆಲೆ ಏರಿಕೆಯಾಗಿದೆ, ತೆರಿಗೆ ಹಣದಲ್ಲಿ ರಾಜ್ಯಕ್ಕೆ ಮೋಸ ಆಗಿದೆ. ಚುನಾವಣೆಯಲ್ಲಿ ನಾವು ಬಿಜೆಪಿಯವರಿಗೆ ತಕ್ಕ ಉತ್ತರ ಕೊಡ್ತೇವೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿರುವಂತಹ ಡಿಕೆ ಸುರೇಶ್ ಅವರು ಇವತ್ತು ಕೂಡ ಅಬ್ಬರದ ಪ್ರಚಾರವನ್ನು ಮುಂದುವರಿಸಿರುವಂಥದ್ದು. ಸದ್ಯ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾರೆ. ಯಾವ ರೀತಿಯಾಗಿದೆ ಪ್ರಚಾರ ಅಂತ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರಚಾರ ಯಾವ ರೀತಿಯಾಗಿದೆ? ಸೊ ಯಾವ ರೀತಿಯಾಗಿ ಕವರ್ ಮಾಡ್ತಾ ಇದ್ದೀರಿ? ಇವತ್ತಿನ ಪ್ರಚಾರ ಯಾವ ರೀತಿಯಾಗಿ ನಡೀತಿದೆ? ಇಲ್ಲಿನ ಜನರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ? ಜನ ಇವತ್ತು ಬಹಳ ಉತ್ಸಾಹದಿಂದ ಉರಿ ಬಿಸಿಲಲ್ಲೂ ಕೂಡ ಬಂದು ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದಾರೆ. ಜನಕ್ಕೆ ಬೆಲೆ ಏರಿಕೆ ಬಿಸಿ ಏರಿದೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಸೂರ್ಯನ ಬಿಸಿಲು, ಇನ್ನೊಂದು ಕಡೆ ಚುನಾವಣಾ ಕಾವು. ಇದರ ಮಧ್ಯೆ ಬಂದು ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೆ ನಿಂತಿದ್ದಾರೆ. ಸೊ ಇವತ್ತು ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಅನೇಕ ಭರವಸೆಗಳನ್ನು ಕೊಟ್ಟಿತ್ತು. ಆ ಭರವಸೆಗಳನ್ನು, ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ. ಸೊ ಅವರಿಗೆ ಒಂದು ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಂದು ಅನುಕೂಲ ಮಾಡ್ತದೆ ಅಂತ ಹೇಳಿ, ಹಾಗಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆ ಸುರೇಶ್ ಅವರು ಕೊಡುಗೆ ಏನು? ನೋಡಿ, ನಾನು ಲೋಕಸಭಾ ಸದಸ್ಯನಾದ ಮೇಲೆ ಈ ಭಾಗದ ಪ್ರಮುಖ ಸಮಸ್ಯೆ 1300 ಅಡಿ 1400 ಅಡಿ ಹಾಕಿದ್ರು ಬೋರ್ವೆಲ್ಲಲ್ಲಿ ನೀರು ಸಿಗ್ತಿರಲಿಲ್ಲ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕೆರೆ ತುಂಬಿಸುವಂಥ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ. ಆನೇಕಲ್ ಪಟ್ಟಣಕ್ಕೆ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದ್ವಿ, ಕಾವೇರಿ ನೀರು ಕೊಟ್ಟಿದ್ವಿ. ಸೊ ಇವತ್ತು ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಬಿಡದಿಯಿಂದ ಏರ್ಪೋರ್ಟ್ವರೆಗೂ ಕೂಡ ಆನೇಕಲ್ ಮಾರ್ಗವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಈಗಾಗಲೇ ಕೆಲವು ನಗರ ಪ್ರದೇಶಗಳನ್ನು, ಹಳ್ಳಿ ಪಂಚಾಯಿತಿಗಳನ್ನು ಅಪ್ಗ್ರೇಡೇಷನ್ ಮಾಡಿ ಅಲ್ಲಿಗೂ ಕೂಡ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಅನೇಕ ಬದಲಾವಣೆಗಳನ್ನು ತಂದಿದ್ದೇವೆ. ಸೊ ಶಾಸಕರು, ನಾನು ಇಬ್ಬರು ಸೇರಿ ಈ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ನಾವು ಕಾವೇರಿ ನೀರನ್ನು ಪ್ರತಿ ಹಳ್ಳಿಗೂ ಕೂಡ ಕೊಡಲಿಕ್ಕೆ 288 ಹಳ್ಳಿಗಳಿಗೆ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಮಂಜೂರಾತಿಯನ್ನು ನೀಡಿದೆ. ಅತಿ ಶೀಘ್ರದಲ್ಲೇ ಟೆಂಡರ್ ಆಗ್ತದೆ, ಕಾಮಗಾರಿ ಶುರು ಆಗ್ತದೆ. ಎಲ್ರಿಗೂ ಕೂಡ ಕಾವೇರಿ ನೀರನ್ನು ಕೊಡುವಂಥ ಕೆಲಸ. ಇದು ಕೂಡ ಆನೇಕಲ್ ತಾಲೂಕು ಕೂಡ ಬೆಂಗಳೂರಿನ ಒಂದು ಭಾಗ. ಹಾಗಾಗಿ ಇಲ್ಲಿಗೂ ಕೂಡ ನೀರನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ನೀವು ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಮತಯಾಚನೆ ಮಾಡ್ತಿದ್ದೀರಾ. ಆದರೆ ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಅಲ್ಲಿನ ನಾಯಕರುಗಳಿರ್ಬೋದು, ನಿಮ್ಮೆಲ್ಲ ಇಲ್ಲೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಒಂದು ಈಗಾಗಲೇ ದೇವೇಗೌಡರು ಮಾಡಿರುವಂಥದ್ದಿರ್ಬೋದು, ಇನ್ನೊಂದು ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿರೋದು. ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಚುನಾವಣೆಯಲ್ಲಿ ಅವ್ರದ್ದು ಬೇರೆ ಏನೂ ಇಲ್ಲ. ಅವ್ರು ಮಾತಾಡಬೇಕಾಗಿರೋದು ಈ ರಾಜ್ಯಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಿಜೆಪಿಯವರ ಕೊಡುಗೆ ಏನು ಅನ್ನೋದನ್ನು ಹೇಳಬೇಕು. ಅವ್ರ ಕೈಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಲೆ ಏರಿಕೆಯ ನಿಯಂತ್ರಣಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಈ ನಿರುದ್ಯೋಗ ಸಮಸ್ಯೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಈ ಬ್ಲ್ಯಾಕ್ ಮನಿ ತಂದು ಹಂಚ್ತೀವಿ ಅಂತ ಹೇಳಿದ್ದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಡಿಮಾನಿಟೈಸೇಷನ್ ಮಾಡಿ ದೇಶದ ಜನರನ್ನ ಕಂಗಾಲ್ ಮಾಡಿದ್ದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದು ಯಾವುದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಕರ್ನಾಟಕದ ತೆರಿಗೆದಾರರ ಹಣವನ್ನು ಉತ್ತರ ಭಾರತಕ್ಕೆ ಎತ್ಕೊಂಡೋಗಿ ಅಭಿವೃದ್ಧಿ ಪಡಿಸ್ತಾ ಇರೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ನಮ್ಮ ರಾಜ್ಯದ ರೈತರ ಸಮಸ್ಯೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಅವರು ಕೊಟ್ಟಂಥ ಪರಿಹಾರ ಏನು ಅಂತೇಳಿ ಅವ್ರ ಹತ್ರ ಉತ್ತರ ಇಲ್ಲ. ಇವತ್ತು ಕೇವಲ ಚುನಾವಣಾ ತಂತ್ರಗಾರಿಕೆಯಾಗಿ ಬೆದರಿಸುವಂಥ ತಂತ್ರ, ಇಡಿ ಮತ್ತು ಸಿಬಿಐ ಮತ್ತು ಇನ್ಕಮ್ ಟ್ಯಾಕ್ಸ್ಗಳನ್ನು ಬಳಕೆ ಮಾಡಿ ಸೋಲಿನ ಹತಾಶೆಯಿಂದ ಇವತ್ತು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಲೆಕ್ಕನೂ ಕಟ್ಟೋದಿಲ್ಲ. ಇದಕ್ಕೆ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ. ಜೊತೆಗೆ ಇದಕ್ಕೆ ರಾಜಕೀಯವಾಗಿ ಯಾವ ರೀತಿ ಉತ್ತರ ಕೊಡಬೇಕೋ ಅದನ್ನು ಕೊಡ್ತೇವೆ. ಚುನಾವಣೆ ಆದ ಮೇಲೆ ದೇವೇಗೌಡರು ಇರ್ಬೋದು ಅಥವಾ ಬಿಜೆಪಿಯವರು ಇರ್ಬೋದು, ಅವ್ರ ಪಕ್ಷದವ್ರು ಇರ್ಬೋದು, ಏನೇ ಕೇಳಿದ್ರು ಉತ್ತರ ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಇದಿಷ್ಟು ಸಂಸದರ ಮಾತುಗಳು. ಯಾರು ಏನೇ ಕೇಳಿದ್ರು ಚುನಾವಣೆ ನಂತರ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಮತ್ತು ಇಲ್ಲಿನ ಅಭಿವೃದ್ಧಿ ಕೆಲಸಗಳು ಏನು ಪ್ರಮುಖವಾಗಿ ಕುಡಿಯುವ ನೀರಿನ ಯೋಜನೆ ಇದೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡ್ತೀವಿ. ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, ಟಿವಿ5 ನ್ಯೂಸ್ ಕನ್ನಡ.